ದಿನ ಲಂಚ್ ಬಾಕ್ಸ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು ಸಲ ಈ ರೀತಿ ರೈಸನ್ನು ಮಾಡ್ಕೊಂಡು ನೋಡಿ. ವಾರದಲ್ಲಿ 2 ಸಲನಾದರೂ ಮಾಡ್ತಿರ್ತೀರ. 100 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಈಗ ಇದನ್ನು ಕೈಯಲ್ಲೇ ನಾನು ಮ್ಯಾಶ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ. ನಿಮ್ಗೆ ಇದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ತುರಿದ್ಬಿಟ್ಟು ಹಾಕ್ಕೋಬೋದು, ತೊಂದರೆ ಇಲ್ಲ. ನೋಡಿದ್ರಲ್ಲ, ನೀಟಾಗಿ ರೆಡಿಯಾಗಿದೆ. ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಪ್ಯಾನ್ ಬಿಸಿ ಮಾಡಿ 2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದೇ ಒಂದು ಹಸಿಮೆಣಸಿನ್ಕಾಯಿ ಮತ್ತು 2 ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಮಕ್ಕಳು ಪನ್ನೀರ್ ತಿನ್ನಲ್ಲ ಅನ್ನೋರು ಈ ರೀತಿ ಮ್ಯಾಶ್ ಮಾಡಿ ಹಾಕ್ಬಿಟ್ರೆ ಹಾಕಿರೋದೇ ಗೊತ್ತಾಗೋದಿಲ್ಲ. ಹಾಗೆ ರುಚಿಯಾಗೂ ಇರುತ್ತೆ. ಇದರಲ್ಲೇ ಅರ್ಧ ಕ್ಯಾಪ್ಸಿಕಮ್ ಮತ್ತು 1 ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಇದು ಮೆತ್ತಗಾಗಬೇಕು. ನೀವು ಇದ್ರ ಜೊತೆಯಲ್ಲಿ ಬೇರೆ ತರಕಾರಿ ಹಾಕ್ಬೋದು. ಕ್ಯಾಬೇಜು, ಕ್ಯಾರೆಟ್ಟು ಮತ್ತು ಕಲರ್ ಕ್ಯಾಪ್ಸಿಕಮ್ಮು ಹಾಕ್ಬೋದು. ಹಾಗೆ ಇದು ಮೆತ್ತಗಾದ ನಂತರ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಆದ ನಂತರ ನಾನು ಇದರಲ್ಲಿ ತುರಿದಿಟ್ಟಿರೋವಂಥ ಪನ್ನೀರು ಅಥವಾ ಮ್ಯಾಶ್ ಮಾಡಿಟ್ಟಿರೋವಂಥ ಪನ್ನೀರು ನೀವು ಯಾವ ರೀತಿ ಮಾಡಿಟ್ಕೊಂಡಿದ್ದೀರೋ ಅದನ್ನೇ ಸೇರಿಸ್ಕೊಂಬಿಡಿ. ಪನ್ನೀರ್ ಬೇಯೋದಕ್ಕೆ ತುಂಬ ಟೈಮ್ ತೊಗೊಳ್ಳೋದಿಲ್ಲ, ಯಾಕಂದರೆ ಚಿಕ್ಕದಾಗಿ ಮ್ಯಾಶ್ ಮಾಡಿಬಿಟ್ಟಿದ್ದೀವಲ್ವ. ಒಂದು 5 ನಿಮಿಷಲ್ಲೇ ಚೆನ್ನಾಗಿ ಮೆತ್ತಗೆ ನಮಗೆ ಬೆಂದೋಗುತ್ತೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿ ಇದನ್ನು ಅಷ್ಟೇ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಕ್ಳಿಗೆ ಮಾಡಿಕೊಡೋದಾದರೆ ಒಂದು ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿಕೊಡಿ. ಈಗ ರೈಸನ್ನು ಹಾಕ್ಕೋಬೇಕು. ನಾನಿವತ್ತು ಬಾಸುಮತಿ ರೈಸನ್ನು ಹಾಕ್ತಾಯಿದ್ದೀನಿ. ನೀವು ನಾರ್ಮಲಾಗಿ ಸೋನಾ ಮಸೂರಿ ರೈಸ್ ಮನೇಲಿ ಯಾವಾಗಲೂ ಮಾಡ್ತೀರಲ್ವ, ಅದನ್ನೇ ಹಾಕಿನೂ ಮಾಡ್ಕೋಬೋದು. ಅದು ಸಹ ರುಚಿಯಾಗಿರುತ್ತೆ. 1/4 ಟೀ ಸ್ಪೂನ್ ಮೆಣಸಿನ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಸ್ಟವನ್ನು ಪೂರ್ತಿ ಹೈ ಫ್ಲೇಮ್ ಇಟ್ಬಿಡಿ. ಕೈ ಬಿಡ್ದಿರ ಮಿಕ್ಸ್ ಮಾಡಬೇಕು. ಆಗಲೇ ರುಚಿಯಾಗಿ ಬರೋದು. ಯಾವುದೇ ವೆರೈಟಿ ರೈಸ್ ಆದ್ರೂ ಅಷ್ಟೇ. ಹೋಟೆಲ್ಗಳಲ್ಲಿ ಅದೇ ರೀತಿ ಮಾಡ್ತಾರಲ್ವ. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೂಪರಾದಂಥ ಪನ್ನೀರ್ ರೈಸ್ ರೆಡಿ ಆಗೋಯ್ತು. ಡೈಲಿ ಒಂದೊಂದು ವೆರೈಟಿ ಮಾಡಬೇಕು ಅಂದರೆ ಅದರಲ್ಲಿ ಇದು ಒಂದು ವೆರೈಟಿ ಮಾಡಿ ನೋಡಿ. ಮಕ್ಕಳು ಮತ್ತೆ ಮತ್ತೆ ಕೇಳ್ತಾರೆ ಚೆನ್ನಾಗಿದೆ ಅಂತ. ಇಷ್ಟ ಆಯಿತಾ ಫ್ರೆಂಡ್ಸ್? ಆಗಿದ್ರೆ ಇವತ್ತು ಟ್ರೈ ಮಾಡ್ತೀರಾ ಅಲ್ವಾ? ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.